ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಕುಕ್ ವಿತ್ ನಿಸಾ ಯು ಕೆ ಫುಡ್ಗೆ ಸ್ವಾಗತ. ನಾನಿವತ್ತು ನವರಾತ್ರಿ ಸ್ಪೆಷಲ್ಲಾಗಿ ಬೆಲ್ಲದಲ್ಲಿ ಮಾಡಿರುವಂಥ ಬಾಲುಶಾಹಿನ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ಸಕ್ಕರೆ ಯೂಸ್ ಮಾಡಲಾರ್ದೆ ನಾವು ಮನೆಯಲ್ಲೂ ಕೂಡ ಈ ಥರ ಬಾಲುಶಾನ ಮಾಡ್ಕೊಂಡು ತಿನ್ಕೋಬೋದು. ತುಂಬಾ ಟೇಸ್ಟ್ ಆಗುತ್ತೆ. ಫಸ್ಟಿಗೆ ಒಂದು ಪಾತ್ರೆ ತೊಗೊಂಡು ಅದರಲ್ಲಿ 2-3 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಳ್ಳೋಣ. ಅದಕ್ಕೆ ನಾರ್ಮಲ್ ಟೆಂಪ್ರೇಚರಲ್ಲಿರುವ ಹಾಲು ತೊಗೊಳ್ಳೋಣ. ಒಂದು ಅರ್ಧ ಕಪ್ಪಷ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಟೇಸ್ಟ್ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಬೆಲ್ಲದಲ್ಲಿ ಅಂದರೆ ಎಲ್ಲರಿಗೂ ಕೂಡ, ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ಕೂಡ ನಾವು ಕೊಡ್ಬೋದು. ಈ ಬೌಲಿಂದ 1.5 ಬೌಲಷ್ಟು ನಾನು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಗುಡ್ ಲೈಫ್ ಅವ್ರದ್ದು ಮೈದಾ ಹಿಟ್ಟೇ ಯೂಸ್ ಮಾಡ್ತೀನಿ. ಅದು ತುಂಬ ಚೆನ್ನಾಗಿರುತ್ತೆ. ಗುಡ್ ಲೈಫ್ ಪ್ರಾಡಕ್ಟು ಆಲ್ಮೋಸ್ಟು ಬೇಸನ್ ಆಗಿರ್ಬೋದು, ರವೆ ಹಿಟ್ಟು ಎಲ್ಲನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅಷ್ಟೇ ಕೂಡ ಹೆಲ್ದಿ ಇರುತ್ತೆ. ಅದು ಹಿಟ್ಟು ಒಂಚೂರು ಕಸ ಕಡ್ಡಿ ಏನೂ ಇರಲ್ಲ, ಅಷ್ಟು ನೀಟಾಗಿರುತ್ತೆ. ನಾವು ಜಲಡಿ ಮಾಡ್ಕೊಳ್ಳೋದೇ ಬೇಕಾಗಿಲ್ಲ ಆ ಹಿಟ್ಟನ್ನು, ಅಷ್ಟು ಚೆನ್ನಾಗಿರುತ್ತೆ. ನಾನಿಲ್ಲಿ ಸ್ವಲ್ಪ ಚಿಟಿಕೆ ಆಗೋಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ಇಲ್ಲಿ ಬೇಕಿಂಗ್ ಪೌಡ್ರನ್ನ ತೊಗೊಂಡಿದ್ದೀನಿ 1/4 ಟೀ ಸ್ಪೂನಷ್ಟು. ಅಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೈಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ವಿಕ್ಸರಿಂದ ನನಗೆ ಆಗ್ತಾಯಿಲ್ಲ ವಿಕ್ಸ್ ಮಾಡೋಕ್ಕೆ. ನೋಡಿ, ಅದನ್ನು ತೆಗೆದು ಕೈಯಿಂದ ನೀಟಾಗಿ ಕಲಿಸ್ಕೊಂಡ್ಬಿಡೋಣ. ತುಂಬ ಬೇಗನೆ ಆಗುತ್ತೆ, ತುಂಬ ಹೊತ್ತೇನು ಬೇಕಾಗಿಲ್ಲ. ಒಂದು 20 ನಿಮಿಷದಲ್ಲಿ ನಾವು ಇದನ್ನು ಮಾಡ್ಕೋಬೋದು. ನೀಟಾಗಿ ಮೃದುವಾಗಿ ಕಲಿಸ್ಕೋಬೇಕು. ಒಂದು ಸ್ವಲ್ಪನೇ ನೀರು ಹಾಕಿ, ನಿಮಗೆ ಇದರಲ್ಲೇ ಸೆಟ್ ಆದರೆ ಓಕೆ. ಬಟ್ ಇನ್ನೂ ಸ್ವಲ್ಪ ನಿಮಗೆ ಡ್ರೈ ಫೀಲ್ ಆಗ್ತಾಯಿತ್ತಂದರೆ ಒಂದು ಸ್ವಲ್ಪ ಮೇಲ್ಗಡೆಯಿಂದ ನೀರು ಹಾಕ್ಕೊಳ್ಳಿ. ತುಂಬ ಸಾಫ್ಟಾಗಿ ನಾದ್ಕೋಬೇಕು ಹಿಟ್ಟನ್ನು. ನನಗೆ ಇನ್ನೊಂದು ಸ್ವಲ್ಪನೇ ನೀರು ಬೇಕಾಗಿದೆ, ಜಾಸ್ತಿ ಏನಿಲ್ಲ. ನೋಡಿ, ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ನೀಟಾಗಿ ನಾದ್ಕೋತಾ ಇದ್ದೀನಿ. ನೋಡಿ, ಸಾಫ್ಟಾಗಿ ನಾದ್ಕೊಂಡು ಇದು ಒಂದು 5 ನಿಮಿಷದಿಂದ 10 ನಿಮಿಷ ನಾವು ಮುಚ್ಚಿಟ್ಬಿಡೋಣ. ಸಾಫ್ಟ್ ಇದ್ದರೆ ಸಾಕು. 5ರಿಂದ 10 ನಿಮಿಷ ಅಷ್ಟೇ ಮುಚ್ಚಿಡೋಣ. ಇಲ್ಲಿನ ಸೈಡಲ್ಲಿ ಬೆಲ್ಲದ ಪಾಕನ ರೆಡಿ ಮಾಡ್ಕೋತೆ. ಇದು ಬೆಲ್ಲ 1 ಎಳೆ ಪಾಕ 2 ಎಳೆ ಪಾಕ ಏನು ಬೇಡ, ನಾರ್ಮಲಾಗಿ ಬೆಲ್ಲ ಕರಗಿದ್ರೆ ಸಾಕು. ಏನು ಪಾಕ ಮಾಡ್ಕೋದೇನು ಬೇಕಾಗಿಲ್ಲ, ನೀಟಾಗಿ ಬೆಲ್ಲ ಕರಗಿದ್ರೆ ಸಾಕು. ಆ ಕಪ್ಪಿಂದ ನಾನು ಹಿಟ್ಟು ತೊಗೊಂಡಿನಲ್ವ, ಆ ಕಪ್ಪಿಂದ 1 ಕಪ್ಪಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಬೆಲ್ಲ ಕರಗಿದ ಮೇಲೆ ಈ ಥರ ನೀಟಾಗಿ ಸೋಸ್ಕೊಂಡ್ಬಿಟ್ರೆ ನೋಡಿ, ಈ ಥರ ಕಸ ಕಡ್ಡಿ ಏನಾದರೂ ಇದ್ದರೂ ಕೂಡ ನಾವು ತೆಕ್ಕೊಬೋದು. ನಾನಿಲ್ಲಿ ಮುದ್ದೆ ಬೆಲ್ಲನ ಯೂಸ್ ಮಾಡಿದ್ದೀನಿ. ನೀವು ಬೆಲ್ಲ ಯೂಸ್ ಮಾಡೋಂಗಿದ್ರೆ ಅದು ಸ್ವಲ್ಪ ಹುಳಿ ಇರುತ್ತೆ, ನೋಡಿಬಿಟ್ಟು ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಸೈಡಲ್ಲಿ ಎಣ್ಣೆ ಇಟ್ಕೋತಾ ಇದ್ದೀನಿ ಕರಿಯೋದಕ್ಕೆ ಬಾಲುಶಾನ. ಫಸ್ಟಿಗೆ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು. ಇಲ್ಲಿ ನೋಡಿ, ಸಾಫ್ಟ್ ಆಗಿದೆ ನೋಡಿ. ಒಂದು ಇಷ್ಟೇ, ಒಂದು ಚಪಾತಿಗಿಂತ ಕಡಿಮೆ, ಅಂದರೆ ಪೂರಿಗಿಂತ ಸ್ವಲ್ಪ ಜಾಸ್ತಿ ಉಂಡೆ ತೊಗೋಬೇಕು. ನೀಟಾಗಿ ರೆಡಿ ಮಾಡ್ಕೊಳ್ಬೇಕು. ಇದನ್ನು ಈ ಥರ ರೌಂಡ್ ಮಾಡಿ, ಆಮೇಲೆ ಮಧ್ಯದಲ್ಲಿ ಒಂದು ಬೆರಳಿನ, ಇಲ್ಲ ಅಂದರೆ ಬೆರಳು ಬೇಡ ಅಂದರೆ ನೀವು ಪೆನ್ ಸಿಗುತ್ತಲ್ವ, ಕ್ಲೀನಾಗಿರೋ ಒಂದು ಪೆನ್ನು ತೊಗೊಳ್ಳಿ, ಅದರಿಂದ ಕೂಡ ನಾವು ಹೋಲ್ ಮಾಡ್ಕೋಬೋದು. ನಾನು ಈ ಥರನೇ ಮಾಡ್ಕೊಂಡಿದ್ದೀನಿ, ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ. ನೋಡಿ, ಎಲ್ಲ ಬಾಲುಷ ಕೂಡ ನಾನು ಇದೇ ಥರ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ನೋಡಿ, ರೆಡಿಯಾಗಿದೆ. ಇಲ್ಲಿ ಎಣ್ಣೆನೂ ಕೂಡ ಕಾದಿದೆ. ಸಣ್ಣ ಸ್ಲಿಮ್ಮಲ್ಲೇ ಇಟ್ಬಿಟ್ಟು ನೀವು ಕಾಯಿಸಬೇಕು. ಇದು ಸ್ವಲ್ಪ ಲೇಟ್ ಆಗುತ್ತೆ ಫ್ರೈ ಮಾಡೋದಕ್ಕೆ. ನಿಧಾನಕ್ಕೆ ಸ್ಲಿಮ್ಮಲ್ಲೇ ಇಟ್ಟು ನಾವು ಡೀಪ್ ಫ್ರೈನ ಮಾಡಬೇಕಾಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಅದು ಉಬ್ಕೊಂಡು ಬರ್ತಾ ಇದೆ. ಆಮೇಲೆ ಪದರ ಕೂಡ ಕಾಣಿಸ್ತಾ ಇದೆ ನಿಮಗೆ ನೋಡಿ.
ನೋಡಿ ಈ ಥರ ಕಲರ್ ಚೆನ್ನಾಗಿ ಬಂದಿದೆ. ಇಲ್ಲಿ ನಾನು ರೆಡಿ ಮಾಡಿಟ್ಟಿರುವಂಥ ಪಾಕ ಸ್ವಲ್ಪ ಲೈಟಾಗಿ ಸುಡ್ತಾ ಇದೆ. ಅಂದರೆ ಸ್ವಲ್ಪ ಉಗುರು ಬೆಚ್ಚಗೆ ಟೈಪಲ್ಲಿ ಇರುವಾಗ ಹಾಕೋಬೇಕು. ಇಲ್ಲಿ ಸ್ವಲ್ಪ ಇನ್ನೂ ಬಿಸಿ ಇದೆ, ಅಲ್ಲಿವರೆಗೂ ಅದು ತಣ್ಣಗಾಗುತ್ತೆ. ಬಿಸಿ ಇರುವಾಗಲೇ ಬಾದುಷಾನ ಅದರೊಳಗೆ ಹಾಕಿಡಬೇಕು. ನೋಡಿ ನಾನು ಹಾಕ್ತಾಯಿದ್ದೀನಿ. ಬಿಸಿ ಬಿಸಿ ಬಾದುಷಾನ ಬೆಲ್ಲದ ಪಾಕದಲ್ಲಿ ಹಾಕಿದರೆ ಸಖತ್ತಾಗಿ ಬರುತ್ತೆ. ಶುಗರ್ ಬೇಡ ಅನ್ನೋರು, ಇವಾಗ ಆ್ಯಕ್ಚುಲಿ ಶುಗರಿಂದ ಎಷ್ಟೊಂದು ಪ್ರಾಬ್ಲಮ್ ಆಗ್ತಾಯಿದೆ, ಹಾಗಾಗಿ ಶುಗರ್ನ ಅವಾಯ್ಡ್ ಮಾಡೋರು ಈ ಥರ ಬೆಲ್ಲದಲ್ಲಿ ಎಷ್ಟೊಂದು ಸ್ವೀಟ್ಸನ್ನ ನಾವು ಬೆಲ್ಲದಲ್ಲೇ ಮಾಡ್ಕೋಬೋದು. ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇನ್ನೂ ಕೂಡ ಸೈಡಲ್ಲಿ ಎತ್ತಿಟ್ಟಿದ್ದೀನಿ. ಇದು ಹಾಗೇ ಬಿಡಬಾರ್ದು, ಅದ್ರ ಮೇಲೆ ಸ್ವಲ್ಪ ಮುಚ್ಚಿಬಿಟ್ಟು ಇಡಿ, ಆವಾಗ ನೀಟಾಗಿ ಸಾಫ್ಟಾಗಿ ಇರುತ್ತೆ. ಇಲ್ಲಾಂದರೆ ಗಾಳಿ ಹೋಗಿಬಿಟ್ರೆ ಅದು ಡ್ರೈ ಫೀಲ್ ಆಗುತ್ತೆ. ನೋಡಿ ಈ ಥರ ಎರಡೂ ಸೈಡಿಂದ ಡಿಪ್ ಮಾಡ್ಕೋಬೇಕು. ನೋಡಿ ರೆಡಿಯಾಗಿದೆ, ಪಾಕದಿಂದ ತೆಗೆದಿದ್ದೀನಿ. ಆ್ಯಕ್ಚುಲಿ ನಾನು ಒಂದು ಹಾಫ್ ಆನ್ ಅವರ್ ಬಿಟ್ಟಿದ್ದೀನಿ. ನೀವು ಬೇಕಿದ್ದರೆ ಒಂದು 4-5 ಅವರ್ಸ್ ಇಟ್ಬಿಡ್ಬೋದು. ನಾನು ಇದ್ರ ಮೇಲೆ ರೋಸ್ ಪೆಟಲ್ಸ್ನ ಹಾಕ್ತಾಯಿದ್ದೀನಿ. ಹೋಮ್ ಮೇಡ್ ಬೆಲ್ಲದಲ್ಲಿ ಮಾಡಿರುವಂಥ ಬಾಲುಶಾಹಿ ರೆಡಿಯಾಗಿದೆ. ನಿಮ್ಮ ಮನೇಲೂ ಕೂಡ ನೀವು ಒಂದು ಸರ್ತಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಕಮೆಂಟ್ಸಲ್ಲಿ ಹೇಳಿ ನಿಮ್ಮ ಮನೇಲಿ ಮಾಡಿದಾಗ ಹೇಗೆ ಬಂತು ಬೆಲ್ಲದಿಂದ ಮಾಡಿರುವಂಥ ಬಾಲುಶಾಹಿ ಅಂತ. ತುಂಬಾ ಟೇಸ್ಟ್ ಇತ್ತು, ತುಂಬ ಹೆಲ್ದಿ ಕೂಡ. ಒಂದು ಸರ್ತಿ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.